ವೀಕ್ಷಕರೇ, ತಾವು ಏನೋ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ರೈತ ಸಂಘಟನೆ ವತಿಯಿಂದ ಯಾವತ್ತೂ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗಿದೆ. ಬೇಸಿಗೆ ಕಾಲ ಸಂದರ್ಭದಲ್ಲಿ ಕುಡಿಯುವ ನೀರು ಹಾಗೂ ದನಕರುಗಳಿಗೆ ಮೇವಿನ ವ್ಯವಸ್ಥೆ ಯಾವುದೇ ರೀತಿ ಸೌಕರ್ಯ ಒದಗಿಸಲು ಎಂದು ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಯಾವ ರೀತಿ ಅನೇಕ ರೈತಪರ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದಾವೆಂದು ತಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇವತ್ತು ಇಂಥ ಚುನಾವಣೆ ಸಂದರ್ಭದಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ರೀತಿ ಮತ್ತು ಪೊಲೀಸ್ ಅಣ್ಣ ತಮ್ಮಂದಿಕರು ಅವ್ರ ಶಾಂತತೆಯನ್ನು ಕಾಪಾಡಲಿಕ್ಕೆ ಬಂದವರು ಅವರು ಶಾಂತತೆಗೆ ಭಂಗ ಮಾಡೋದು ವಿಷಾದನೆ ಆಗ್ತದೆ. ನಾವು ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹ ಮಾಡಿರೋವಂಥದ್ದು ಅಂದರೆ, ಸಂಪೂರ್ಣ ಇಂಥ ಬರಗಾಲ ಸ್ಥಿತಿಯಲ್ಲಿ ಸರ್ಕಾರ ಬರಗಾಲ ಘೋಷಣೆ ಮಾಡಿದರು, ಅದ್ರ ಯಾವುದೇ ರೀತಿಯಾದಂಥ ಸಮರ್ಪಕವಾದ ನಿರ್ವಹಣೆ ಮಾಡದೇ ಇರೋದರಿಂದ ಈಗಾಗಲೇ ಮೇವಿನ ಕೊರತೆ, ನೀರಿನ ತೊಂದರೆ, ಹಾಗೆ ರೈತರು ಸಾಲ ಬಾಧೆಯನ್ನು ಅನುಭವಿಸ್ತಾ ಇರುವಂಥದ್ದು, ಸಾವಿರಾರು ಜನ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಇದು ದುರ್ದೈವ ವಿಷಯ. ಇದನ್ನೆಲ್ಲ ತಿಳಿದು ಎರಡೂ ಸರ್ಕಾರಗಳು ಗಂಭೀರವಾಗಿ ಚಿಂತನೆ ಮಾಡಿ ರೈತರ ಸಾಲವನ್ನು ಮುಕ್ತಿ ಮಾಡಬೇಕಾಗಿರುವಂಥದ್ದಾಗಿತ್ತು. ಮತ್ತು ನಾವು ಒಂದು ತಿಂಗಳ ಹಿಂದೆ ಜಿಲ್ಲಾಡಳಿತ ಬೆಳಗಾವಿ ಇಲ್ಲಿ ವಿನಂತಿ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಇದನ್ನು ಸಾಲ ವಸೂಲಾತಿ ಪ್ರಕ್ರಿಯೆಯನ್ನು ತಡೆಯುವಂಥದ್ದು ನಿರ್ಣಯ ಆಗಿತ್ತು. ಆದರೆ ಈ ತನಕನೂ ಯಾವುದೇ ರೀತಿಯಾದಂಥ ಕಾರ್ಯಾಚರಣೆಯನ್ನು ಮಾಡಿಲ್ಲ ಅವರು. ಇದು ದುಃಖದ ವಿಷಯ. ಮತ್ತೇನಾಗಿದೆ ಅಂತಂದರೆ, ಈಗಾಗಲೇ ಸುವರ್ಣಸೌಧ ಬೆಳಗಾವಿಯಲ್ಲಿದೆ. ಬೆಳಗಾವಿಯಲ್ಲಿ ಮತ್ತೆ ಇದು ಒಳ್ಳೊಳ್ಳೆ ಕಟ್ಟಡವನ್ನು ಕೆಡವಿ 500 ಕೋಟಿಗಿಂತ ಹೆಚ್ಚಾಗಿನ ಖರ್ಚು ಮಾಡಿ ಭ್ರಷ್ಟರಿಗೆ ತಿನ್ನಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಲೆಕ್ಕದಲ್ಲಿ ಇದು ಹೊಸ ಕಟ್ಟಡಗಳನ್ನು, ಮಿನಿ ವಿಧಾನಸೌಧವನ್ನು ಮಾಡುವಂಥ ಯೋಜಿತ ಯೋಜನೆ ಇದೆ. ನಾವು ಸಾಲ ಮನ್ನಾವನ್ನು ಮಾಡಿ ಯಾವ ರೀತಿ ಸಾಲ ಮನ್ನಾ ಮಾಡಬೇಕನ್ನುವಂಥದ್ದನ್ನು ಹೇಳಿದ್ದೇವೆ. ಯಾವ ರೀತಿ ಅಂತಂದರೆ, ಕನಿಷ್ಠ ಬೆಳಗಾವಿ ಜಿಲ್ಲೆಗೆ ಸಂಬಂಧಿತವಾಗಿ 500 ಕೋಟಿಯನ್ನು ಬೆಳಗಾವಿ ಜಿಲ್ಲೆಯ ರೈತರಿಗೆ ಅವರು ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿ ಇದೇ ಆ ಬಜೆಟ್ನಲ್ಲಿ ಅಂತ ಹೇಳ್ತಾ ಇದ್ದೇವೆ. ಈ ಕಟ್ಟಡ ನಮ್ಗೆ ಹೊಸದಾಗಿರುವಂಥ ಕಟ್ಟಡ ಏನು ಬೇಕಾಗಿಲ್ಲ. ಯಾವುದು ಅಧಿಕಾರಿ ರೋಡ್ನಲ್ಲಿ ಅಥವಾ ಮರದ ಕೆಳಗೆ ಕೂತ್ಕೊಂಡು ಕಾರ್ಯವನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಸಂಕಷ್ಟದಲ್ಲಿದೆ, ಸಂದಿಗ್ಧ ಸ್ಥಿತಿಯಲ್ಲಿ ರೈತ ಇದ್ದಾನೆ. ಅವನು ಸಾಲ ಈ ರೀತಿಯಾದ ಈ ಬಜೆಟ್ನಲ್ಲಿ ಏನು 500 ಕೋಟಿ ಏನು ಮಿನಿ ವಿಧಾನಸೌಧವನ್ನು ನೀವು ಕಟ್ಟಲಿಕ್ಕೆ ಹೊಂಟಿದ್ರಲ್ಲ, ಅದನ್ನು ಉಪಯೋಗಿಸಿ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿ ಅನ್ನುವಂಥದ್ದು. ಅದೇ ರೀತಿಯಾಗಿ ಘಟಪ್ರಭಾ ಎಡದಂಡೆ ಬಲದಂಡೆ ಕಾಲುವೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ಕಾಲುವೆಗಳಿಗೆ, ನದಿಗಳಿಗೆ ಕನಿಷ್ಠ ಮಟ್ಟಿಗೆ, ತಕ್ಕ ಮಟ್ಟಿಗೆ ಕುಡಿಯುವ ನೀರಿಗೆ ಮತ್ತು ಮೇವುಗಳಿಗೆ, ದನಕರುಗಳಿಗೆ ಕುಡಿಯುವ ನೀರು ಸಲುವಾಗಿ ನೀರನ್ನು ಹರಿಸಿ ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಎಲ್ಲ ನಮ್ಮ ಲೀಡರ್ಗಳು, ಅಕ್ಕಂತ ಚಿನ್ನಪ್ಪ ಪೂಜಾರಿ, ಕಿಶನ್ ನಂದಿ ಮತ್ತು ಎಲ್ಲ ನಮ್ಮ ರಾಜ್ಯದ ಎಲ್ಲ ಲೀಡರ್ಗಳ ಮುಖೇನ ಅವರನ್ನು ಆಗ್ರಹಿಸಲಾಯಿತು. ಮತ್ತು ಒಂದು ವೇಳೆ ಗಂಭೀರವಾಗಿ ಸರ್ಕಾರ ಇದನ್ನು ತೆಗೆದುಕೊಂಡು ಸ್ಪಂದನೆ ಮಾಡಿಲ್ಲ ಅಂತಂದರೆ ಇಲೆಕ್ಷನ್ಗೆ ತೊಂದರೆ ಆದೀತು. ಈ ವ್ಯವಸ್ಥೆಗೆ ಯಾಕಂತಂದ್ರೆ ನಮಗೆ ಅಭಿವೃದ್ಧಿಕ್ಕಿಂತ ಹೆಚ್ಚಾಗಿ ರೈತರ ಸಾಲ ಮನ್ನಾ ಆಗಬೇಕನ್ನುವಂಥದ್ದನ್ನು ನಾವು ಆಗ್ರಹಿಸಿದ್ದೇವೆ. ಇದನ್ನು ಸರ್ಕಾರ ಒಂದು ಪಕ್ಷ ತಮ್ಮ ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂದರೆ ನಮ್ಮ ಮುಂದಿನ ನಡೆಯುವ ಹೋರಾಟ ನೋಡಿ, ಇದನ್ನು ಈಗಾಗಲೇ ಸ್ಪಂದಿಸ್ತಿದೆ ಅನ್ನುವಂಥದ್ದೊಂದು ವಿಚಾರ ಇದೆ. ಯಾಕೆಂದರೆ ನಾವು ಈಗಾಗಲೇ ರಾಜಕಾರಣಿ ಬಗ್ಗೆ ಮಾತಾಡಿದ್ದೇವೆ, ರಾಜಕೀಯ ಪಕ್ಷದ ಬಗ್ಗೆ ಮಾತಾಡಿದ್ದೇವೆ. ರಾಜಕಾರಣಕ್ಕೆ ಅಥವಾ ರಾಜಕೀಯ ಪಕ್ಷಗಳು ವಿಶ್ವಾಸವನ್ನು ಕಳ್ಕೊಂಡಿದೆ. ಕಾರ್ಯಾಂಗ ವ್ಯವಸ್ಥೆ ಇವತ್ತನ್ನು ಇದನ್ನು ಕೆಲಸ ಮಾಡಬಹುದು. ವಿಶೇಷ ಸುಗ್ರೀವಾಜ್ಞೆ ಮುಖಾಂತರ ಸರ್ಕಾರ ಗೌರವಾನ್ವಿತ ರಾಷ್ಟ್ರಪತಿಗಳು, ಗೌರವಾನ್ವಿತ ರಾಜ್ಯಪಾಲರ ಮುಖೇನ DC ಅವರು ಸುಗ್ರೀವಾಜ್ಞೆ ಮುಖೇನ ಇದನ್ನು ಸಾಲವನ್ನು ಮನ್ನಾ ಮಾಡ್ತೇವೆ ಅನ್ನುವಂಥದ್ದನ್ನು ಅವ್ರ ವಿಶೇಷ ಸಂವಿಧಾನಬದ್ಧವಾದಂಥ ಹಕ್ಕಿದೆ, ಅದನ್ನು ಮಾಡಬಹುದು ಅನ್ನುವಂಥದ್ದು ವಿಶ್ವಾಸ ಇದೆ. ಒಂದು ವೇಳೆ ಕಾರ್ಯಾಂಗ ವ್ಯವಸ್ಥೆ
ವಿಫಲ ಆಯ್ತಂತಂದರೆ ಮುಂದೆ ನಾವು ನಮ್ಮ ರೈತ ಸಂಘದ ಹಿರಿಯವರೆಲ್ಲ ಕೂತಿ ಏನು ಮಾತಾಡಬೇಕು ಏನು ಮುಂದಿನ ಹೋರಾಟಗಳನ್ನು ರೂಪುರೇಷಣೆ ಮಾಡುವಂಥದ್ದು ಇಲೆಕ್ಷನ್ಗೂ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಆಗಿರ್ಬೋದು ರೈತರನ್ನ ಕಡೆಗಣಿಸುವ ಪ್ರಯತ್ನ ನಡೀತಾ ಇದೆ ಅಂತೇಳಿ. ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಅನ್ನುವಂಥದ್ದಕ್ಕೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಆಗಲಿಲ್ಲ, ಅದೇ ಸಾಕ್ಷಿ. ಆದರೆ ಇನ್ನು ಮುಂದೆ ಅದು ಆಗ್ಲಿಕ್ಕೆ ಕೊಡೋದಿಲ್ಲ. ಯಾಕಂದ್ರೆ ರೈತರು ಒಂದು ಸಹನೆ ಕಟ್ಟೆ ಮೀರ್ತಾ ಇದೆ. ನಾನು ಮಾತಾಡ್ಬೇಕಾದ್ರೆ ಹೇಳಿದೆ, ಸಿವಿಲ್ ವಾರ್ ಅಂತೇಳಿ ಕಾರ್ಯಾಂಗ ಶಾಸಕಾಂಗ ಫೇಲ್ಯೂರ್ ಆಯಿತು, ಕಾರ್ಯಾಂಗ ಫೇಲ್ಯೂರ್ ಆಯಿತು, ನ್ಯಾಯಾಂಗ ಇದೆಲ್ಲವನ್ನು ಮೀರೋಯ್ತು ಅಂತಂದರೆ ನಾಗರಿಕ ಯುದ್ಧ ಚಾಲು ಆಗ್ಬೋದು. ಅದು ಆಗಬಾರ್ದು. ದೇಶಕ್ಕೆ ಹಾನಿ ಆಗ್ತದೆ, ಎಲ್ಲರಿಗೂ ಹಾನಿ ಆಗ್ತದೆ. ಅದಾದರೆ ಸಮಸ್ಯೆ ಆಗ್ತದೆ ಅನ್ನುವಂಥದ್ದನ್ನು ಚೇತಾವಣೆಯನ್ನು ಅವ್ರಿಗೆ ಜಾಗೃತಿ ಮೂಡಿಸುವಂಥ ಮಾತನ್ನೇ ಹೇಳಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಸಂಖ್ಯೆಯಲ್ಲಿ ರೈತರು ಇನ್ನು ಮುಂದೆ ರೈತರು ಬುದ್ಧು ಅಂತ ತಿಳ್ಕೊಂಡಿದ್ದಾರೆ. ರೈತರು ಸಂಪೂರ್ಣ ಜಾಗೃತರು, ರೈತರು ಸಂಪೂರ್ಣ ಮುಗ್ಧರಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಮುಗ್ಧರು ಹೌದರು. ಅವರು ಒಳ್ಳೆ ಗುಣಗಳನ್ನು ಈಗಾಗಲೇ ತಾವು ನೋಡಿದ್ರ. ಮುಂದೆ ಏನಾಗಿದೆಯಲ್ಲ, ನಮ್ಮ ಕರ್ತವ್ಯ ಏನು ಮಾಡಬೇಕು ಅನ್ನುವಂಥದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರೈತ ಏನು ಅನ್ನುವಂಥದ್ದನ್ನು, ರೈತ ಶಕ್ತಿ ಅನ್ನುವಂಥದ್ದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ಸರ್ಕಾರ ಒಂದು ಕಡೆ ಅನ್ಕೊಂಡಿದೆ, ಕಾಟಾಚಾರಕ್ಕೆ ಬರ್ತಾರಪ್ಪ ಹೋಗ್ತಾರಪ್ಪ ಅನ್ಕೊಂಡಿದೆ. ಇದು ಮುಂದಿನ ತಾವು ಹೋರಾಟ ಯಾವ ರೀತಿ ಮಾಡಬೇಕು ಅನ್ಕೊಂಡಿದೆ ಸರ್? ಇನ್ನೇ ಮುಂದೆ ಕಾಟಾಚಾರ, ಅವ್ರ ಕಾಟ ಅಂದ್ರೆ ಗೊತ್ತೈತಲ್ಲ, ಕೋಲು, ಇನ್ನು ಬಡಗಿಲಿ ಬಡಿಯುವಂಥ ಕೆಲಸ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಆಗಬಾರ್ದು ಅಂತ ಮುಂದೆ ಹೇಳ್ತಾ ಇದ್ದೇವೆ ನಾವು ಅಷ್ಟೇ.